ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ ಎಸ್ಎಲ್ಸಿ ದ್ವಿತೀಯ ಪಿಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ಬಾರಿ ಮಹತ್ವದ ಬದಲಾವಣೆ ಕೂಡ ಮಾಡಿದ್ದಾರೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಬಹುದು. ಮೇನ್ ಥಿಂಗ್, ಕಠಿಣ ನಿಯಮಗಳು ಕೂಡ ಇದಾವೆ. ಏನು ಅಂತ ನೋಡೋಣ ಬನ್ನಿ. ಮೇನ್ ಥಿಂಗ್ ಮತ್ತೆ ಗ್ರೇಸ್ ಅಂಕ ಕೂಡ ರದ್ದು ಮಾಡಿದ್ದಾರೆ. ಈ ಬಾರಿ 8,96,000 ವಿದ್ಯಾರ್ಥಿಗಳು ಎಸ್ಎಲ್ಸಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 38,000 ರಿಪೀಟರ್ಸ್ ಇದ್ದಾರೆ, 15,000 ಖಾಸಗಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಪಿಯುಸಿ ಬಂದ್ಬಿಟ್ಟು 7,13,000 ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 6,61,000 ಮಂದಿ ಶಾಲಾ ವಿದ್ಯಾರ್ಥಿಗಳು, 34,000 ರಿಪೀಟರ್ಸ್, 18,000 ವಿದ್ಯಾರ್ಥಿಗಳು ಖಾಸಗಿ ವಿದ್ಯಾರ್ಥಿಗಳು ಕೂಡ ಆಗಿದ್ದಾರೆ. ಮೇನ್ ಥಿಂಗ್ ಈ ಬಾರಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಮೊದಲು ಪರೀಕ್ಷಾ ನಿಯಮದ ಬಗ್ಗೆ ನೋಡೋದಾದ್ರೆ, ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಎಸ್ಎಲ್ಸಿ ಅಲ್ಲ ಪಿಯುಸಿಗೂ ಕೂಡ ಇರುತ್ತೆ. ಪ್ಲೀಸ್ ನೋಟ್ ಆನ್ ಮಾಡ್ಕೊಳ್ಳಿ. ವೆಬ್ ಕಾಸ್ಟಿಂಗ್ ಬರೀ ಎಸ್ಎಲ್ಸಿ ಮಾತ್ರ ಅಲ್ಲ, ಪಿಯುಸಿ ವಿದ್ಯಾರ್ಥಿಗಳು ಕೂಡ ವೆಬ್ ಕಾಸ್ಟಿಂಗ್ ಕೂಡ ಈ ಬಾರಿ ಇದ್ದೇ ಇರುತ್ತೆ. ಸಿಸಿ ಕ್ಯಾಮ್ರಾ ಮುಖಾಂತರ ನಿಯಂತ್ರಣ ಕೂಡ ಮಾಡ್ತಾರೆ. ನೀವು ಎಕ್ಸಾಮ್ ಬರೆಯೋದನ್ನ ಬೇರೆ ಸ್ಥಳದಲ್ಲಿ ನಿಂತ್ಕೊಂಡು ಮಾನಿಟರ್ ಕೂಡ ನೋಡ್ತಾರೆ. ಅದು ಮೇಯ್ನು. 2,818 ಸ್ಥಳೀಯ ಜಾಗೃತ ದಳಗಳು, 410 ಜಿಲ್ಲಾ ಮಟ್ಟದ ದಳಗಳು, 1,662 ತಾಲೂಕು ಮಟ್ಟದ ದಳಗಳು ಕೂಡ ನಿಯೋಜನೆ ಮಾಡಿದ್ದಾರೆ, ಪೊಲೀಸ್ ದಳಗಳು. ಅದೇ ರೀತಿ ಮೇನ್ ಥಿಂಗ್ ಪಿಯುಸಿ ಪರೀಕ್ಷೆ ನೋಡೋದಾದ್ರೆ, ಪಿಯುಸಿ ಪರೀಕ್ಷೆ ಮೇನ್ ಹೇಳ್ತಾ ಇದ್ದೀನಿ. ಎಸ್ಎಲ್ಸಿ ಅಂತೆ ಪಿಯುಸಿ ಪರೀಕ್ಷೆ ಕೂಡ ಕಟ್ಟುನಿಟ್ಟಾಗಿ ಭದ್ರತೆ ಕೂಡ ಇರುತ್ತೆ. ನ್ಯೂಸ್ ಎಲ್ಲ ನೋಡ್ತಾ ಇರ್ತಾರೆ, ಎಸ್ಎಲ್ಸಿ ಈ ಬದಲಾವಣೆ ಆಯ್ತು, ಎಸ್ಎಲ್ಸಿ ಪರೀಕ್ಷೆ ಆ ರೀತಿ ಬದಲಾವಣೆ ಆಯ್ತು ಅಂತ. ಪಿಯುಸಿ ವಿದ್ಯಾರ್ಥಿಗಳು ಅನ್ಕೊಂಡಿರ್ತಾರ ನಮ್ದು ಏನು ಆಗೋದಿಲ್ಲ, ಬೀಸಕ್ ಆಗ್ಬಿಡುತ್ತೆ ಅಂತ. ಆ ರೀತಿ ಅಲ್ಲ, ಪಿಯುಸಿ ಪರೀಕ್ಷೆ ಕೂಡ ಎಸ್ಎಲ್ಸಿ ಅಂತೆ ಕಟ್ಟುನಿಟ್ಟಾಗಿ ಇರುತ್ತೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಪ್ರತಿ ಪರೀಕ್ಷಾ ಕೊಠಡಿಯಲ್ಲಿ ಕೂಡ ಸಿಸಿ ಕ್ಯಾಮೆರಾ ಇರುತ್ತೆ. ಪಿಯುಸಿ ಪರೀಕ್ಷೆಯಲ್ಲಿ ಪ್ರತಿ ಕೊಠಡಿಯಲ್ಲಿ ಕೂಡ ಸಿಸಿ ಕ್ಯಾಮೆರಾ ಕಡ್ಡಾಯವಾಗಿರುತ್ತೆ. ಜಿಲ್ಲಾಧಿಕಾರಿಗಳು, ನಿಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಸಿಇಒಗಳು, ಅದೇ ರೀತಿ ಉನ್ನತ ಮಟ್ಟದ ಅಧಿಕಾರಿಗಳು ನೇರವಾಗಿ ನಿಮ್ದು ವೀಕ್ಷಣೆ ಕೂಡ ಮಾಡ್ತಾರೆ, ಯಾವ ರೀತಿ ಪರೀಕ್ಷೆ ಕೂಡ ಬರೀತಾರೆ ಅಂತ. ಭದ್ರತಾ ಕ್ರಮಗಳು ಕೂಡ ಸಖತ್ತಾಗಿದೆ. ಮೇನ್ ಟಾಪಿಕ್ ಬರೋದಾದ್ರೆ ಗ್ರೇಸ್ ಅಂಕ ಬಗ್ಗೆ ಮಾತಾಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಈ ಬಾರಿ ಯಾವುದೇ ರೀತಿ ಗ್ರೇಸ್ ಅಂಕ ಕೂಡ ಬರೋದಿಲ್ಲ. ನೀವು ಕಂಪಲ್ಸರಿ ಪಾಸಿಂಗ್ ಮಾರ್ಕ್ಸ್ ತೆಗಿಬೇಕಿತ್ತು. ಕಳೆದ 2-3 ವರ್ಷದಿಂದ ಬಿಟ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಉತ್ತೇಜನ ಮಾಡ್ಕೊಬಿಟ್ಟು ಪಾಸ್ ಕೂಡ ಮಾಡಾಕಿದ್ರು. ಫಾರ್ ಎಕ್ಸಾಂಪಲ್, ಯಾವ್ದೊಂದು ವಿಷಯದಲ್ಲಿ ಪಾಸ್ ಆಗೋದಕ್ಕೆ ಸ್ವಲ್ಪ ಅಂಕಗಳು ಬೇಕು, ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದು. ಇನ್ನ ಕೆಲವು ವಿಷಯಗಳಲ್ಲಿ, ಎಲ್ಲಾ ವಿಷಯಗಳಲ್ಲಿ ಪಾಸ್ ಆಗಿ ಒಂದು ವಿಷಯದಲ್ಲಿ ಸ್ವಲ್ಪ ಕಡಿಮೆ ಬಂದ್ರೆ ಅವರನ್ನ ಗ್ರೇಸ್ ಅಂಕ ಕೊಟ್ಟು ಪಾಸ್ ಮಾಡೋದು. ಈ ರೀತಿ ಕೆಲವೊಂದು ಕಟ್ಟುಪಾಡುಗಳು, ನಿಯಮಗಳು ಕೂಡ ಇದ್ವು. ಈಗೆಲ್ಲ ಇರೋದಿಲ್ಲ. ಆಲ್ರೆಡಿ ಮುಖ್ಯಮಂತ್ರಿಗಳು, ಅದೇ ರೀತಿ ಡಿಸಿಎಂ ಅವರು ಕೂಡ ಖಡಕ್ ಸೂಚನೆ ಕೊಟ್ಟಿದ್ದಾರೆ, ಗ್ರೇಸ್ ಅಂಕ ರದ್ದು ಮಾಡಿ ಕೊಡ್ಬೇಡಿ ಅಂತ. ಈ ಬಾರಿ 10% ಗ್ರೇಸ್ ಅಂಕಗಳನ್ನ ರದ್ದು ಕೂಡ ಮಾಡಿ ಆದೇಶ ಮಾಡಿದ್ದಾರೆ. ಯಾರಿಗೂ ಕೂಡ ಒಂದೇ ಒಂದು ಗ್ರೇಸ್ ಮಾರ್ಕ್ಸ್ ಕೂಡ ಬರೋದಿಲ್ಲ. ಅದು ಗ್ಯಾಪ್ ನೋಡ್ಕೊಳ್ಳಿ. ಗ್ರೇಸ್ ಅಂಕ ಕೊಡೋದಿಲ್ಲ. 3 ವಿಷಯಗಳಿಗೆ ಮಾತ್ರ 10% ಗ್ರೇಸ್ ಅಂಕ ಕೂಡ ಸಿಗುತ್ತೆ. ಅಂದ್ರೆ 3 ವಿಷಯಗಳಿಗೆ 10% ಗ್ರೇಸ್ ಅಂಕ ಕೂಡ ಸಿಗುತ್ತಂತೆ. ಅದು ಯಾವ ರೀತಿ ಅಂತ ಸಪರೇಟ್ ಆಗಿ ವಿಡಿಯೋ ಕೂಡ ಮಾಡ್ತೀನಿ. ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಕಳೆದ ಬಾರಿ 20% ಗ್ರೇಸ್ ಅಂಕ ಸಿಗ್ತಾ ಇತ್ತು. ಈ ವರ್ಷ ಅದನ್ನ ರಿಡ್ಯೂಸ್ ಮಾಡಿ ಬರೀ 10%ಗೆ ಸೀಮಿತ ಕೂಡ ಮಾಡಿದ್ದಾರೆ. ಅದು ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ, ಸಪರೇಟ್ ಆಗಿ ಮಾಡ್ತೀನಿ. ಒಟ್ಟಾರೆ ಗ್ರೇಸ್ ಅಂಕ ಕೂಡ ಇಲ್ಲ, ಅದನ್ನ ಇಳಿಕೆ ಕೂಡ ಮಾಡಿದ್ದಾರೆ. 10%ಗೆ ರಿಡ್ಯೂಸ್ ಕೂಡ ಮಾಡಿದ್ದಾರೆ. ಅದು ರೂಲ್ಸ್ ಪ್ರಕಾರ ಇದೆ. ಅದು ಹೇಗೆ ಅಂತ ನಿಮಗೆ ಸಪರೇಟ್ ಆಗಿ ವಿಡಿಯೋ ಬೇಕಾದ್ರೆ ಮಾಡಿ ತಿಳಿಸ್ಕೊಡ್ತೀನಿ. ಈ ರೀತಿ ನಿಯಮಗಳು ಕೂಡ ಇರ್ತವೆ. ಆಲ್ ದ ಬೆಸ್ಟ್. ಪರೀಕ್ಷೆ ಕೂಡ ಚೆನ್ನಾಗಿ ಬರೀರಿ. ಇದೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.